ಬಿಗ್ ಬಾಸ್ ಒಂದು ಮನೆ, ಕೆಲವು ಜನ ಮತ್ತು ಲಕ್ಷಾಂತರ ಕಣ್ಣುಗಳು. ಇದು ಕೇವಲ ರಿಯಾಲಿಟಿ ಶೋ ಅಲ್ಲ, ಇದು ನಮ್ಮ ಸಮಾಜದ ಪ್ರತಿಬಿಂಬ. ಬಿಗ್ ಬಾಸ್ ಆರಂಭವಾದಾಗ ಅನೇಕರು ಇದನ್ನು ತಾತ್ಸಾರ ಮಾಡಿದರು. ಇದು ಗಲಾಟೆ, ಇದು ಜಗಳ, ಇದು ಟೈಮ್ ವೇಸ್ಟ್ ಎಂದು ಹೇಳಿದರು. ಆದರೆ ಅದೇ ಜನ ಮತ್ತೆ ಮತ್ತೆ ಅದೇ ಶೋ ನೋಡುತ್ತಾ ಹೋದರು. ಯಾಕೆ? ಯಾಕೆಂದರೆ ಅಲ್ಲಿ ಅವರು ತಮ್ಮನ್ನೇ ನೋಡಿದರು. ಬಿಗ್ ಬಾಸ್ ಮನೆಯಲ್ಲಿ ಇರುವವರು ದೇವರುಗಳಲ್ಲ, ಹೀರೋಗಳಲ್ಲ, ಪರಿಪೂರ್ಣರಲ್ಲ. ಅವರು ನಮ್ಮಂತೆಯೇ ಕೋಪಗೊಳ್ಳುವವರು, ಅಳುವವರು, ತಪ್ಪು ಮಾಡುವವರು, ಮಾತಿನಲ್ಲಿ ಸಿಲುಕಿಕೊಳ್ಳುವವರು. ಒಬ್ಬ ಕಂಟೆಸ್ಟೆಂಟ್ ಅಳುವಾಗ ನಮ್ಮ ಮನೆಯ ಒಬ್ಬ ಸದಸ್ಯ ಅಳುವಂತೆ ಅನಿಸುತ್ತದೆ. ಒಬ್ಬ ಕಂಟೆಸ್ಟೆಂಟ್ ಕೋಪಗೊಂಡಾಗ ನಮ್ಮೊಳಗಿನ ಕೋಪ ಎದ್ದು ಕಾಣುತ್ತದೆ. ಅಲ್ಲಿ ನಡೆಯುವ ಭಾವನೆಗಳು ನಾಟಕ ಅನಿಸಲ್ಲ, ಅವು ನಿಜ ಅನಿಸುತ್ತದೆ. ಅದೇ ಮೊದಲ ಕನೆಕ್ಷನ್. ಸಿನಿಮಾ ನೋಡಿದಾಗ ನಮಗೆ ಗೊತ್ತಿರುತ್ತದೆ ಇದು ಅಭಿನಯ. ಆದರೆ ಬಿಗ್ ಬಾಸ್ನಲ್ಲಿ ಅಭಿನಯ ಅನಿಸುವುದಿಲ್ಲ. ಜಗಳ ನಿಜ, ಕಣ್ಣೀರು ನಿಜ, ಮೌನ ನಿಜ. ಅದರಲ್ಲಿ ಜನ ಎಮೋಷನಲ್ ಆಗಿ ಇನ್ವಾಲ್ವ್ ಆಗುತ್ತಾರೆ. ಕೆಲವರು ಕಂಟೆಸ್ಟೆಂಟ್ ಹೊರಹೋದಾಗ ನಿಜವಾಗಿಯೂ ದುಃಖಪಡುತ್ತಾರೆ. ಕೆಲವರು ಗೆದ್ದಾಗ ತಮ್ಮ ಮನೆಯವನೇ ಗೆದ್ದವನಂತೆ ಸಂಭ್ರಮಿಸುತ್ತಾರೆ. ಇದು ಕೇವಲ ಶೋ ಅಲ್ಲ, ಇದು ಭಾವನೆಯ ಸಂಬಂಧ. ಬಿಗ್ ಬಾಸ್ ಜನರ ಹೃದಯಕ್ಕೆ ಹತ್ತಿರವಾದ ಮತ್ತೊಂದು ಕಾರಣ ವೋಟ್. ನೀನು ತೀರ್ಮಾನಿಸುತ್ತೀಯಾ, ನೀನೇ ಡಿಸೈಡ್ ಮಾಡ್ತೀಯಾ ಯಾರು ಉಳಿಯಬೇಕು, ಯಾರು ಹೋಗಬೇಕು. ಒಂದು ವೋಟ್, ಒಂದು ಕಂಟೆಸ್ಟೆಂಟ್ನ ಡೆಸ್ಟಿನಿ. ಈ ಪವರ್ ಸಾಮಾನ್ಯ ಪ್ರೇಕ್ಷಕರನ್ನು ನಿರ್ಧಾರಕರನ್ನಾಗಿಸುತ್ತದೆ. ನನ್ನ ವೋಟ್ನಿಂದ ಅವನು ಉಳಿದ ಅನ್ನುವ ಭಾವನೆ ಜನರನ್ನು ಶೋಗೆ ಕಟ್ಟಿಹಾಕುತ್ತದೆ. ಹೋಸ್ಟ್ ಪಾತ್ರ ಇಲ್ಲಿ ತುಂಬ ಮುಖ್ಯ. ಹೋಸ್ಟ್ ಅಲ್ಲಿರುವ ಕಂಟೆಸ್ಟೆಂಟ್ಗಳ ಜೊತೆ ಮಾತನಾಡುವುದಿಲ್ಲ, ಅವನು ಜನರ ಪರವಾಗಿ ಮಾತನಾಡುತ್ತಾನೆ. ಪ್ರೇಕ್ಷಕರ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ಕೇಳುತ್ತಾನೆ. ಅನ್ಯಾಯ ಕಂಡಾಗ ಅದನ್ನು ಹೇಳುತ್ತಾನೆ. ಅದರಿಂದ ಜನರಿಗೆ ಅನಿಸುತ್ತದೆ ನಮ್ಮ ಧ್ವನಿ ಅಲ್ಲಿ ಕೇಳಿಸುತ್ತಿದೆ. ಬಿಗ್ ಬಾಸ್ ಮನೆ ಒಂದು ಸಣ್ಣ ಸಮಾಜ. ಅಲ್ಲಿ ನಾವು ನಮ್ಮ ದೇಶವನ್ನು ನೋಡುತ್ತೇವೆ. ಅಹಂಕಾರ, ಅಧಿಕಾರ, ಜಾತಿ ಮನಸ್ಥಿತಿ, ಲಿಂಗಭೇದ, ಹಣದ ಪ್ರಭಾವ ಇವೆಲ್ಲವೂ ಒಂದು ಮನೆಯೊಳಗೆ ಕಾಣಸಿಗುತ್ತವೆ. ಕಂಟೆಸ್ಟೆಂಟ್ಗಳು ಜಗಳ ಮಾಡುವಾಗ ಅದು ಕೇವಲ ವೈಯಕ್ತಿಕ ಅಲ್ಲ, ಅದು ಸಾಮಾಜಿಕ. ಅದಕ್ಕಾಗಿಯೇ ಬಿಗ್ ಬಾಸ್ ಮೇಲೆ ಚರ್ಚೆ, ವಾದ, ಬೆಂಬಲ, ವಿರೋಧ ಎಲ್ಲವೂ ಜೋರಾಗಿ ನಡೆಯುತ್ತದೆ. ಬಿಗ್ ಬಾಸ್ ಜನರ ದಿನನಿತ್ಯದ ಮಾತಾಗಿಬಿಟ್ಟಿದೆ. ಮನೆಗಳಲ್ಲಿ, ಆಫೀಸ್ಗಳಲ್ಲಿ, ಚಹಾ ಅಂಗಡಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಅವನು ತಪ್ಪು, ಅವಳು ಕರೆಕ್ಟ್, ಇವನಿಗೆ ಸಪೋರ್ಟ್ ಬೇಕು. ಇದು ಶೋ ಅಲ್ಲ, ಇದು ಹ್ಯಾಬಿಟ್. ಪ್ರತಿ ಸೀಸನ್ ಒಂದು ಕಥೆ. ಒಬ್ಬ ಹೀರೋ, ಒಬ್ಬ ವಿಲ್ಲನ್, ಕೆಲವರು ಗ್ರೇ ಕ್ಯಾರೆಕ್ಟರ್ಸ್. ಜನ ಫೇವರೇಟ್ ಆಯ್ಕೆ ಮಾಡುತ್ತಾರೆ, ಅದನ್ನು ಡಿಫೆಂಡ್ ಮಾಡುತ್ತಾರೆ, ಅದಕ್ಕಾಗಿ ಫೈಟ್ ಮಾಡುತ್ತಾರೆ. ಸಿನಿಮಾ ಫ್ಯಾಂಡಮ್ ತರಹ. ಬಿಗ್ ಬಾಸ್ ಜನರನ್ನು ಹಿಡಿದಿಟ್ಟುಕೊಳ್ಳುವುದು ಸಂತೋಷದಿಂದ ಮಾತ್ರ ಅಲ್ಲ, ಕೋಪದಿಂದಲೂ, ದ್ವೇಷದಿಂದಲೂ, ಅಸಹನೆಯಿಂದಲೂ. ಇವನು ಇನ್ನೂ ಯಾಕೆ ಉಳಿದ ಅನ್ನುವ ಪ್ರಶ್ನೆ ಮುಂದಿನ ಎಪಿಸೋಡ್ ನೋಡುವಂತೆ ಮಾಡುತ್ತದೆ. ಕನ್ಫ್ಲಿಕ್ಟ್ ಮಾನವನ ದುರ್ಬಲತೆ. ಬಿಗ್ ಬಾಸ್ ಅದನ್ನೇ ಬಳಸುತ್ತದೆ. ಕಂಟೆಸ್ಟೆಂಟ್ಗಳು ಕಾಲಕ್ರಮೇಣ ಬದಲಾಗುತ್ತಾರೆ. ಅಗ್ರೆಸಿವ್ ಆಗಿದ್ದವನು ಕಾಮ್ ಆಗುತ್ತಾನೆ, ಆರೋಗ್ಯಂಟ್ ಆಗಿದ್ದವನು ತಣ್ಣಗಾಗುತ್ತಾನೆ. ಈ ಬದಲಾವಣೆ ಜನರಿಗೆ ಹತ್ತಿರವಾಗುತ್ತದೆ. ಮನುಷ್ಯ ಬದಲಾಗಬಹುದು ಅನ್ನುವ ಭಾವನೆಯನ್ನು ಮೂಡುತ್ತದೆ. ಬಿಗ್ ಬಾಸ್ ಇನ್ನೊಂದು ಕೆಲಸ ಮಾಡುತ್ತದೆ. ನಮ್ಮೊಳಗಿನ ಜಡ್ಜನ್ನು ಹೊರಗೆ ತರುತ್ತದೆ.
ನಾವು ತೀರ್ಪು ಕೊಡುತ್ತೇವೆ, ಸರಿ ತಪ್ಪು. ಈ ಜಡ್ಜಿಂಗ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತದೆ. ನಮ್ಮ ಜೀವನದಲ್ಲಿ ಹೇಳಲಾಗದ ತೀರ್ಪುಗಳನ್ನು ಇಲ್ಲಿ ಕೊಡುತ್ತೇವೆ. ಕೊನೆಯಲ್ಲಿ ಒಂದು ಸತ್ಯ, ಬಿಗ್ ಬಾಸ್ ಪರ್ಫೆಕ್ಟ್ ಶೋ ಅಲ್ಲ. ಮ್ಯಾನಿಪ್ಯುಲೇಷನ್ ಇದೆ, ಎಕ್ಸಾಜರೇಷನ್ ಇದೆ, ಆದರೆ ಅದೇ ಅದರ ಶಕ್ತಿ. ಯಾಕೆಂದರೆ ಅದು ನಮ್ಮಂತೆಯೇ ಇಂಪರ್ಫೆಕ್ಟ್. ಅಲ್ಲಿ ನಾವು ನಮ್ಮನ್ನೇ ನೋಡುತ್ತೇವೆ, ನಮ್ಮ ಕೋಪ, ನಮ್ಮ ಪ್ರೀತಿ, ನಮ್ಮ ಈಗೋ, ನಮ್ಮ ದುರ್ಬಲತೆ. ಅದಕ್ಕಾಗಿಯೇ ಬಿಗ್ ಬಾಸ್ ಒಂದು ಶೋ ಅಲ್ಲ, ಅದು ಜನರ ಭಾವನೆಗಳ ಪ್ರಯೋಗಶಾಲೆ. ಅದಕ್ಕಾಗಿಯೇ ಎಷ್ಟು ವಿರೋಧ ಇದ್ದರೂ ಜನ ಮತ್ತೆ ಮತ್ತೆ ಅದೇ ಮನೆಯತ್ತ ನೋಡುತ್ತಾರೆ.